ಓಹ್, ಇಲ್ಲಿ ಎಷ್ಟೊಂದು ಗೊಂಬೆಗಳನ್ನಿಟ್ಟಿದ್ದಾರೆ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪುಟಾಣಿ ಪ್ರಪಂಚ. ನಾವಿವತ್ತಿನ ವಿಡಿಯೋನಲ್ಲಿ ಮೈಸೂರಿನ ಫ್ಲವರ್ ಶೋ ಬಗ್ಗೆ ನೋಡೋಣ ಬನ್ನಿ. ಹಾಗೆ ಮೈಸೂರು ಪ್ಯಾಲೇಸ್ ನೈಟ್ ಲೈಟಿಂಗ್. ಓ ಕ್ಯಾಮಲ್, ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪುಟಾಣಿ ಪ್ರಪಂಚ. ನಾವಿವತ್ತಿನ ವಿಡಿಯೋನಲ್ಲಿ ಮೈಸೂರು ಅರಮನೆಯ ನೈಟ್ ಲೈಟಿಂಗ್ ಹೇಗಿರುತ್ತೆ, ಹಾಗೆ 2024 ಡಿಸೆಂಬರ್ನಲ್ಲಿ ನಡೆದಂಥ ಫ್ಲವರ್ ಶೋನಲ್ಲಿ ಏನೆಲ್ಲ ಕಾಣಕ್ಕೆ ಸಿಗುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಮೈಸೂರು ಪ್ಯಾಲೇಸ್ ಲೈಟಿಂಗ್ ಪ್ರತಿ ಪಬ್ಲಿಕ್ ಹಾಲಿಡೇಸ್ ಹಾಗೂ ಸಂಡೇಸ್ನಲ್ಲಿ 7 PM to 9 PM ಫ್ರೀ ಎಂಟ್ರಿ ಇರುತ್ತೆ. ಅದೇ ನೀವು ಬೇರೆ ದಿವಸ ಹೋಗಿ ನೋಡಬೇಕಂದ್ರೆ ವೀಕ್ ಡೇಸಲ್ಲಿ 15 minutes ಲೈಟಿಂಗ್ ಆನ್ ಮಾಡ್ತಾರೆ, ಬಟ್ ಅದು ಪೇಯ್ಡ್ ಇರುತ್ತೆ. ಏನು ಓ ಕ್ಯಾಮಲ್, ಡಿಸೆಂಬರ್ನಲ್ಲಿ ಆಲ್ಮೋಸ್ಟ್ 11 days ಮಾಘ ಮಾಸದ ಫೆಸ್ಟಿವಲ್ ಆಗಿ ಮೈಸೂರು ಪ್ಯಾಲೇಸ್ನಲ್ಲಿ ಈ ಫ್ಲವರ್ ಶೋ ನಡೆದಿತ್ತು. ಫ್ಲವರ್ ಶೋ ಎವ್ರಿ ಇಯರ್ ಇರುತ್ತೆ. ಇದು ಬಂದು 10ನೇ ಬಾರಿ ನಡೀತಿರೋ ಫ್ಲವರ್ ಶೋ. ಮೈಸೂರು ಅರಮನೆನ ಸುಮಾರು 1 ಲಕ್ಷಕ್ಕೂ ಹತ್ತಿರ ಇನ್ಕ್ಯಾಂಡಿಸೆಂಟ್ ಬಲ್ಬ್ಸ್ನ ಯೂಸ್ ಮಾಡಿ ಲೈಟ್ ಮಾಡಲಾಗಿದೆ. ಇದರ ಆರ್ಕಿಟೆಕ್ಚರ್ನ ಬಹಳ ಅದ್ಭುತವಾಗಿ ತೋರಿಸ್ಕೊಡ್ಲಿಕ್ಕೆ. ಹಾಗೆ ಇಲ್ಲಿ 15 watt to 14 watt ಇನ್ಕ್ಯಾಂಡಿಸೆಂಟ್ ಬಲ್ಬ್ನ ಯೂಸ್ ಮಾಡಿದ್ದಾರೆ. ಇದಕ್ಕೆ ಸಪ್ರೇಟ್ ಆದ ಸಪ್ಲೈನೂ ಕೂಡ ಯೂಸ್ ಮಾಡಿದ್ದಾರೆ, ಸೊ ದಟ್ ಪವರ್ ಫ್ಲಕ್ಚುಯೇಷನ್ ಆಗದೆ ಇರಲಿ ಅಂತ. ಏನಿಲ್ಲ ಅಂದರೂ ಸುಮಾರು 400 kW/h ಅಷ್ಟು ಪವರ್ನ ಇದು ಕನ್ಸ್ಯೂಮ್ ಮಾಡುತ್ತೆ. ಡಿಸೆಂಬರ್ನಲ್ಲಿ ನಡೆದಂಥ 11 days ಫ್ಲವರ್ ಶೋ ಇದಾಗಿತ್ತು. ಇದು 10ನೇ ಬಾರಿ ನಡೀತಿರೋ ಅಂಥ ಫ್ಲವರ್ ಶೋ ಆಗಿದ್ದು, ಫ್ಲವರ್ ಶೋ ಎಂಟ್ರಿಗೆ 30 ರೂಪಾಯಿ ಟಿಕೆಟ್ ಅಡಲ್ಟ್ಸ್ಗಾಗಿತ್ತು, ಹಾಗೆ ಚಿಲ್ಡ್ರನ್ಸ್ಗೆ ಬಿಲೋ 10 years ಫ್ರೀ ಎಂಟ್ರಿ ಆಗಿತ್ತು. ಈ ಫಲಪುಷ್ಪ ಪ್ರದರ್ಶನಕ್ಕೆ 25,000 ಹೂಗಳ ರಾಶಿಯನ್ನು ಉಪಯೋಗಿಸಿ ಬೇರೆ ಬೇರೆ ಥೀಮ್ನಲ್ಲಿ ಅಲಂಕಾರವನ್ನು ಮಾಡಿದ್ದರು. ರೋಸಸ್, ಗುಲಾಬಿ, ಆರ್ಕಿಡ್ಸ್, ಕ್ರೈಸ್ಯಾಂಥಮ್ಸ್ ಹಾಗೆ ಕಾರ್ನೇಷನ್ ಫ್ಲವರ್ಸ್ನ ಉಪಯೋಗಿಸಿ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ ಹಾಗೆ ಅಕ್ಷರಧಾಮ ಟೆಂಪಲ್, ಸ್ವಾಮಿನಾರಾಯಣ ಟೆಂಪಲ್ ಹಾಗೆ ವೈಲ್ಡ್ ಲೈಫ್ನ ಡಿಪಿಕ್ಟ್ ಮಾಡೋ ಅಂಥ ಜಿಂಕೆಗಳು, ಆಮೆ, ಆನೆ, ಹಾವು, ಪಕ್ಷಿಗಳು, ನಮ್ಮ ಕಾನ್ಸ್ಟಿಟ್ಯೂಷನ್ನ ಪ್ರಿಯಾಂಬಲ್, ಕಾರ್ಗಿಲ್ ವಾರ್ ಮೆಮೋರಿಯಲ್, ಅಷ್ಟೇ ಅಲ್ಲದೆ ವೆರೈಟಿ ಆಫ್ ಪ್ಲ್ಯಾಂಟ್ಸ್, ನವಗ್ರಹ ವನ, ಗೌರ್ಮೆಂಟ್ ಸ್ಕೀಮ್ಸ್ನ ಡಿಪಿಕ್ಟ್ ಮಾಡೋ ಅಂಥ ಡಿಸ್ಪ್ಲೇಸ್, ಹಾಗೆ ಮ್ಯಾಂಗೋ ಶೇಪ್ನಲ್ಲಿರೋ ಅಂಥ ಫೋಟೋ ಫ್ರೇಮ್, ಹ್ಯಾಟ್ ಶೇಪ್ನಲ್ಲಿರೋ ಅಂಥ ಫೋಟೋ ಫ್ರೇಮ್ಸ್, ಫ್ಲವರ್ಸ್ನಲ್ಲಿ ಅಲಂಕಾರ ಮಾಡಿರೋ ಅಂಥದ್ದಕ್ಕಂತೂ ನೀವಿಲ್ಲಿ ಕಾಣ್ಬೋದು. ಕುಸ್ತಿ ಮಾಡಲಿಕ್ಕೆ ಇರುವಂಥ ಮೈದಾನ ಕೂಡ ಇತ್ತು. ಹಾಗೆ ಹಣ್ಣುಗಳನ್ನು ಕಾರ್ವಿಂಗ್ಸ್ ಮಾಡಿ ಬೇರೆ ಬೇರೆ ಮುಖಗಳ ಥರ ಕಾರ್ವಿಂಗ್ಸ್ ಮಾಡಿದರು. ಹಾಗೆ ಭಾಳ ವೆರೈಟಿಯಾಗಿ ಡಿಫ್ರೆಂಟಾಗಿತ್ತು, ಅದನ್ನು ಕೂಡ ಡಿಸ್ಪ್ಲೇಗೆ ಇಟ್ಟಿದ್ರು. ಅಷ್ಟೇ ಅಲ್ಲದೆ
ಎಲ್ಲ ಥರ ಫೋಟೋಸು, ಹಳೆ ಕಾಲದ ಮೈಸೂರು ಪ್ಯಾಲೇಸ್ ರಿಲೇಟೆಡ್ ಫೋಟೋ ಗ್ಯಾಲರಿ ಕೂಡ ನೋಡೋಕ್ಕೆ ಸಿಕ್ತು. ಹಾಗೆ ಮೈಸೂರು ಅರಮನೆ ಬಗ್ಗೆ ತಿಳಿಸ್ಕೊಡ್ತಾ ಇರೋ ಅಂಥ ವಿಡಿಯೋಸ್ ಕೂಡ ಡಿಸ್ಪ್ಲೇಗೆ ಮಾಡಿದರು ಬಿಗ್ ಸ್ಕ್ರೀನಲ್ಲಿ. ದಸರಾ ಸಮಯದಲ್ಲಿ ನಡೆಯುವಂಥ ದಸರಾ ಗೊಂಬೆ ಉತ್ಸವದ ಗೊಂಬೆಗಳು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದರು. ಲೈಟ್ಸ್ನಲ್ಲಿ ಅಲಂಕೃತಗೊಂಡ ಟ್ರೀ ಕೂಡ ಇತ್ತು. ಭಾಳ ಅದ್ಭುತವಾಗಿ ಇದು ಎಲ್ಲವನ್ನು ಆಯೋಜಿಸಿದ್ರು. ಕ್ಯಾಮೆಲ್ಸ್, ಪಿಕಾಕ್ಸ್ ಅನ್ನೆಲ್ಲ ಪ್ಲ್ಯಾಂಟ್ಸ್ನಲ್ಲಿ ಕ್ಯಾಮೆಲ್ ಶೇಪ್ ಹಾಗೂ ಪಿಕಾಕ್ ಶೇಪ್ನಲ್ಲಿ ಕಟ್ ಮಾಡಿರೋ ಅಂಥ ಪ್ಲ್ಯಾಂಟ್ಸ್ ಕೂಡ ಅಲ್ಲಲ್ಲಿ ಕಾಣಿಸ್ಬೋದು ನಿಮಗೆ. ಹಾಗೆಯೇ ಕ್ಯಾನಾನ್ಸ್, ಆಗಿನ ಪಿರಂಗಿಗಳನ್ನ ಡಿಸ್ಪ್ಲೇಗೆ ಇಟ್ಟಿದ್ರು. ಹಾಗೆ ಜಾಗ್ವಾರ್ ಗೊಂಬೆಗಳು ಕೂಡ ನೀವು ಅಲ್ಲಿ ಕಾಣ್ಬೋದು ಪ್ಯಾಲೇಸ್ ಮುಂದೆ. ಮೈಸೂರು ಅರಮನೆಯ ಸುತ್ತೂ ಇರುವಂಥ ಕಾಂಪೌಂಡ್ ಕೂಡ ಕಂಪ್ಲೀಟಾಗಿ ಲೈಟಿಂಗ್ನಲ್ಲೇ ಹೈಲೈಟ್ ಆಗಿತ್ತು. ನೋಡೋದಕ್ಕೆ ಬಹಳ ಆಕರ್ಷಣೀಯವಾಗಿ ಹಾಗೂ ಬಹಳನೇ ಒಂದು ಒಳ್ಳೆಯ ಅನುಭವ ಅಂತ ಹೇಳ್ಬೋದು. ನೀವು ಕೂಡ ಒಮ್ಮೆ ಬಿಡುವು ಮಾಡಿಕೊಂಡು ಯಾವಾಗನ ಮೈಸೂರು ಪ್ಯಾಲೇಸ್ ಲೈಟಿಂಗ್ನ ವಿಸಿಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಫ್ರೂಟ್ ಕಾರ್ವಿಂಗ್ಸ್ನಲ್ಲಿ ಮೈಸೂರು ರಾಜ ಹಾಗೆ ಕೆಲವೊಂದು ಆ್ಯಕ್ಟರ್ಸು ನೆಲ್ಲ ಕಾರ್ವ್ ಮಾಡಿರೋ ಅಂಥದ್ದು ನೀವು ನೋಡ್ಬೋದು. ಬೇರೆ ಬೇರೆ ಶೇಪ್ಸ್ನಲ್ಲಿ ಎಲ್ಲ ವೆಜಿಟೇಬಲ್ಸ್ ಹಾಗೂ ಫ್ರೂಟ್ಸ್ನ ಉಪಯೋಗಿಸಿ ಕಾರ್ವಿಂಗ್ಸ್ನ ಮಾಡಿದರು. ಬಹಳನೇ ಚೆನ್ನಾಗಿತ್ತು. ಈ ಫ್ಲವರ್ ಶೋ ಬಂದುಬಿಟ್ಟು ಯೂಶ್ವಲಿ ಡಿಸೆಂಬರ್ನಲ್ಲಿ ಪ್ರತಿ ವರ್ಷ ನಡೆಯುತ್ತೆ. ಮುಂದಿನ ಬಾರಿ ಪ್ಲ್ಯಾನ್ ಮಾಡಿಕೊಂಡು ಖಂಡಿತ ವಿಸಿಟ್ ಮಾಡಿ. ನಿಮಗಿಷ್ಟವಾದಲ್ಲಿ ನೀವೇನಾದರೂ 2024ನಲ್ಲಿ ಇದನ್ನು ನೋಡೋದು ಮಿಸ್ ಮಾಡಿದರೆ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಕಣ್ಣು ತುಂಬಿಸ್ಕೊಳ್ಳಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಿಂದೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮೆಲ್ಲ ವೀಡಿಯೋಸ್ನ ನಮ್ಮ ಚಾನಲ್ಗೆ ಹೋಗಿ ವಾಚ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಮ್ಮೆಲ್ಲ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ.
ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿವನ್. ನೀವು ಮೈಸೂರು ಪ್ಯಾಲೇಸ್ ನೈಟ್ ಲೈಟಿಂಗ್ನ ವಿಸಿಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಆಲ್. ಸಿ ಯು ಅಗೇನ್.